ಕಬಂಧನೆಂಬ ರಾಕ್ಷಸನನ್ನು ಬೆಟ್ಟವೆಂದು ತಿಳಿದು ಹತ್ತುತ್ತಿರುವರು. ನೀನು ಹೋಗಿ ಅದು ಪರ್ವತವಲ್ಲ ಕಬಂಧನೆಂಬ ರಾಕ್ಷಸನೆಂದು ತಿಳಿಸಿದ. ಒಡೆಯನೆ, ತಮ್ಮ ಪಣಿತೆ ಆಗಲಿ. ತಾಳೈ ಒಡೆಯನೆ, ಸಚಿವನೇ, ತಾಳೈ ಜೈಜಾವ ಶಾಂತವ ರವಿಕುಲ ಗದಾನೆ ತಾಳೈ ಜೈಜಾವ ಶಾಂತವ. ಒಡೆಯನೆ, ಭಯಪಡಬೇಡ. ರವಿಕುಲ ಗದಾನೆ ತಾಳೈ ಜೈಜಾವ ಶಾಂತವ. ಒಡೆಯನೆ, ಭಯಪಡಬೇಡ. ಇಷ್ಟು ಮಾತ್ರಕ್ಕೆ ನೀವು ಚಿಂತೆಯ ಮಾಡಬಾರದೆ. ಇಷ್ಟು ಮಾತ್ರಕ್ಕೆ ನೀವು ಚಿಂತೆಯ ಮಾಡಬಾರದೆ. ಅವರ ಯಾರೆಂಬುದನ್ನು ಅವರ ಯಾರೆಂಬುದನ್ನು ವಿಚಾರಿಸಿ ಬರುವೆ. ತಳೈ ಜೈಜಾವ ಶಾಂತವ ರವಿಕುಲ ಗದಾನೆ ತಳೈ ಜೈಜಾವ ಶಾಂತವ. ಒಡೆಯನೆ, ಭಯಪಡಬೇಡ. ಆಂಜನೇಯನೇ, ಬಾಲಾರಂಭ ಪರೀಕ್ಷಿಸಿ ನೋಡಲು ಬಾಲಾರಂಭ ಪರೀಕ್ಷಿಸಿ ನೋಡಲು ಅವರ ಯಾರೆಂಬುದನ್ನು ಅವರ ಯಾರೆಂಬುದನ್ನು ವಿಚಾರಿಸಿ ಬರುವೆ. ತಳೈ ಜೈಜಾವ ಶಾಂತವ ರವಿಕುಲ ಗದಾನೆ ತಳೈ ಜೈಜಾವ ಶಾಂತವ. ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ ಕಬಂಧನೆಂಬ ರಾಕ್ಷಸರು. ಹತ್ತಬೇಡಿ, ಹತ್ತಬೇಡಿ. ಏನೇನು ಕಬಂಧನೆಂಬ ರಾಕ್ಷಸನೇ? ಲಕ್ಷ್ಮಣ, ಹಾಗಾದ್ರೆ ಇಲ್ಲಿ ನೋಡ್ತಿರೋ ಆಹಾ, ಆ ಕಬಂಧನೆಂಬ ರಾಕ್ಷಸನನ್ನು ಒಂದೇ ಬಾಣದಿಂದ ಮಾಡಿದ ಈ ವೀರಪುತ್ರರು ಯಾರಾಗಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಓ ರಜಪುತ್ರರೇ ಆರೈ ನೀಗಳು, ಓ ರಜಪುತ್ರರೇ ಆರೈ ನೀಗಳು, ಓ ರಜಪುತ್ರರೇ ಆರೈ ನೀಗಳು, ಬೇಲಿನ ವಿಷಯವ ಬರದಿದಲೀಗ ಬರದಿದಲೀಗ ಓ ರಜಪುತ್ರರೇ ಪಡದ ಮಧ್ಯೆ ಯಾರು ಸಲಹಿದ ಪಿತನ್ಯಾರು
ಕೊಡಧಮತೆ ಯಾರು ಸಲಹಿದ ಬಿಡನ್ಯಾರು ಕೊಡಧಮತೆ ಯಾರು ಸಲಹಿದ ಬಿಡನ್ಯಾರು ಅರುಹುನಿ ಬೇಗನೆ ಅರುಹುನಿ ಬೇಗನೆ ವಿಷಯವನೆಲ್ಲವ ಓ ರಜಪುತ್ರರೇ ಹಾರೈಲಿ ಬರದಿದೀಗ ಪೇದಿರಿ ವಿಷಯವ ಬರದಿದೀಗ ಓ ರಜಪುತ್ರರೇ ಸ್ವಾಮಿ, ತಾವು ಯಾರು? ಈ ಪಂಪಾಕ್ಷೇತ್ರದ ಸಂಪಿಗೌರದಲ್ಲಿ ಸಂಚರಿಸಲು ಕಾರಣವೇನು? ಲಕ್ಷ್ಮಣ, ಈತನನ್ನು ನೋಡಿದರೆ ಬ್ರಹ್ಮಚಾರಿಯಂತೆ ಕಾಣುವನು. ಈತನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳು ಎಷ್ಟೊಂದು ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿರಲ್ವೇ ಲಕ್ಷ್ಮಣ? ಹೌದು ಅಗ್ರಜ, ಈತನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳು ಬಹಳ ಶೋಭಾಯವಾಗಿ ಪ್ರಕಾಶಿಸುತ್ತಿರುವವು. ಎಲ್ಲ ಈ ಬ್ರಹ್ಮಚಾರಿ ಸ್ವಾಮಿ, ಅಯೋಧ್ಯಯಂ ಪರಿಪಾಲಿಸುವ ದಶರಥ ಸುತ ರಾಮನೆಂಬಾಭಿನಾಮದೇ ಬ್ರಹ್ಮಚಾರಿಯೇ. ಸ್ವಾಮಿ, ಅಯೋಧ್ಯಯಂ ಪರಿಪಾಲಿಸುವ ದಶರಥ ಸುತ ರಾಮನೆಂಬಾಭಿನಾಮದೇ ಪಿತೃವಾಕ್ಯ ಪರಿಪಾಲನೆಗೋಸುಗ ಬ್ರಹ್ಮಚಾರಿ. ಸ್ವಾಮಿ, ಪಿತೃವಾಕ್ಯ ಪರಿಪಾಲನೆಗೋಸುಗ ಪಿತೃವಾಕ್ಯ ಪರಿಪಾಲನೆಗೋಸುಗ ಪಿತೃವಾಕ್ಯ ಪರಿಪಾಲನೆಗೋಸುಗ ಈ ಅರಣ್ಯವಂ ಸಂಚರಿಸಲ್ಕೆ ಬಂದೇವೈ. ಬ್ರಹ್ಮಚಾರಿ. ಸ್ವಾಮಿ, ಅಯೋಧ್ಯಾಧಿಪತಿಯಾದ ದಶರಥ ರಾಯನಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನೆಂಬ 4 ಜನ ಮಕ್ಕಳಲ್ಲಿ 4 ಜನ ಮಕ್ಕಳಲ್ಲಿ ನಾನೇ ರಾಮನೆಂಬುವನು. ಸರಿ ಸರಿ. ಈತನು ನನ್ನ ತಮ್ಮನಾದ ಲಕ್ಷ್ಮಣನು. ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಅರಣ್ಯಕ್ಕೆ ಬಂದೆವು. ಆದ ಕಾರಣ ನನ್ನ ಧರ್ಮಪತ್ನಿಯಾದ ಆ ರಾಕ್ಷಸನೆಂಬ ರಾವಣನು ಅಪಹರಿಸಿಕೊಂಡು ಹೋಗಿರುವ ಕಾರಣ ಆಕೆ ನುಡುಕುತ್ತಾ ಈ ಮಾರ್ಗವಾಗಿ ಬಂದಿರುವೆವು. ನೀನು ಯಾರು? ಈ ಘೋರಾರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ದಯವಿಟ್ಟು ತಿಳಿಸು. ಸ್ವಾಮಿ, ವಿಜ್ಞಾಪಿಸುವೆನು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಮನಧೋಳ್ ಸಂತಸವುಂಟಾದೆ ಎನ್ನಮ್ಮ ಇಂದೊಂದು ನುಡಿ ನುಡಿಯೇ ಎನ್ನಮ್ಮ ಇಂದೊಂದು ನುಡಿ ನುಡಿಯೇ ಅದು ಸಮ್ಮತವು ನಿಜವಾದುದು ತಿಳಿಯೇ ತಿಳಿಯೇ
ನನ್ನ ರಕ್ಷಿಸುವ ದೊರೆ ಬಂದನಮ್ಮ. ಎನ್ನೋ ರಕ್ಷಿಸುವ ದೊರೆ ಬಂದನಮ್ಮ. ಎನ್ನವು ರಚಿಸುವ ದೊರೆ ಬಂದನಮ್ಮ. ಚಿಂತೆವಿನ್ನೇ ತಕಾಯ್ತು ಮನದೋಳಾನಂದ. ಆನಂದ ಆನಂದ ಆನಂದ. ಧನ್ಯನಾದೆನು ನಾನು ಈ ಜಗಗಳಲ್ಲಿ ಸ್ವಾಮಿ. ಧನ್ಯನಾದೆನು ನಾನು ಈ ಜಗಗಳಲ್ಲಿ ಪೂರ್ವ ಪುಣ್ಯವು ಪಡೆದನು ನಾನು ಕ್ಷಣಾಂಧ್ರದಲ್ಲಿ. ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನಕಾದಿ ನರಸಿಂಹಮೂರ್ತಿ ಪ್ರತ್ಯಕ್ಷನಾದ. ಓಹೋ, ಮರೆತಿದ್ದೆನು. ಹಿಂದೆ ನಮ್ಮ ತಾಯಿಯನ್ನು ಅಮ್ಮ, ನಮ್ಮ ತಂದೆಯವರು ಯಾರು ಎಂಬುದಾಗಿ ಕೇಳಲು, ಮಗನೇ, ನಿನ್ನ ಕಿವಿಯಲ್ಲಿರುವ ಕಿರಣಕುಂಡಲಗಳನ್ನು ಯಾರು ಗುರುತಿಸುವರು? ಅವರೇ ನಿಮ್ಮ ತಂದೆ, ಅವರೇ ಮಹಾವಿಷ್ಣು. ಅವರಲ್ಲಿ ಸೇರು ನಿನ್ನನ್ನು ಸದಾ ಕಾಪಾಡುವರು ಎಂದು ಹೇಳಿದ ಮಾತು ಜ್ಞಾಪಕಕ್ಕೆ ಬಂದದ್ದು ಸಾಫಲ್ಯವಾಯಿತು. ಸ್ವಾಮಿ, ವಾಯುದೇವನ ಅನುಗ್ರಹದಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಮಾರುತಿ ಎಂದು ಕರೆಯುವರು ಸ್ವಾಮಿ. ಸ್ವಾಮಿ, ನನ್ನನ್ನು ನಿಮ್ಮ ಪಾದಾರ ವಿಧದಲ್ಲಿ ಇಟ್ಟುಕೊಂಡು ಸದಾ ಕಾಪಾಡಬೇಕಾಗಿ ಬೇಡಿಕೊಳ್ಳುವೆನು ಸ್ವಾಮಿ. ಮಾರುತಿ, ಸದಾ ನಿನ್ನನ್ನು ಕಾಪಾಡುವೆನು, ಧೈರ್ಯದಿಂದಿರು. ಸ್ವಾಮಿ, ನಮ್ಮೊಡೆಯನಾದ ಸುಗ್ರೀವನಿಗೆ ಬಂದಿರುವ ಕಷ್ಟಗಳನ್ನು ಪರಿಹರಿಸುವುದಾದರೆ ಆತನನ್ನೂ ಸಹ ನಿಮ್ಮ ಪಾದ ಸೇವೆಯನ್ನು ಮಾಡಿಸುವನು ದೇವ. ಮಾರುತಿ, ನಿಮ್ಮ ಒಡೆಯರಿಗೆ ಬಂದಿರುವ ಕಷ್ಟಗಳನ್ನು ತಿಳಿಸು. ಸ್ವಾಮಿ, ಹಿಂದೆ ದುದ್ದೂಬಿ ಎಂಬ ರಾಕ್ಷಸನನ್ನು ಕೊಲ್ಲಲು ಆತನನ್ನು ಅಟ್ಟಿಸಿಕೊಂಡು ಪ್ರಪಂಚವೆಲ್ಲ ಸುತ್ತಿ ಬರಲು ಆ ರಾಕ್ಷಸನು ಭಯಪಟ್ಟು ಒಂದು ಬಿಲದ್ವಾರವನ್ನು ಪ್ರವೇಶಿಸಲು ಆಗ ವಾಲಿಯು ನಮ್ಮ ಒಡೆಯನಾದ ಸುಗ್ರೀವನನ್ನು ಆ ಗುಹೆ ಮುಖದಲ್ಲಿ ಕಾವಲಿಟ್ಟು ಒಳಗೆ ಹೋಗಿ ಆ ರಾಕ್ಷಸನನ್ನು ಕೊಲ್ಲಲು ಆತನ ಶರೀರದಿಂದ ಬಂದ ರಕ್ತಧಾರಿಯನ್ನು ಕಂಡು, ಓಹೋ, ಇದು ನಮ್ಮ ಅಣ್ಣನ ರಕ್ತವೇ ಎಂದು ತಿಳಿದು ಅರಮನೆಗೆ ಬರಲು ಆಗ ಸುಗ್ರೀವರಾಜನು ಆ ಗುಹೆ ಬಾಗಿಲಿಗೆ ಬಂಡೆಯನ್ನು ಮುಚ್ಚಿರೋದನ್ನು ಕಂಡು ವಾಲಿ ಕುಪಿತನಾಗಿ ಆ ಬಂಡೆಯನ್ನು ನೂಕಿ ಆ ರಾಕ್ಷಸನ ಕಳೇಬರವನ್ನು ಎಡಗಾಲು ದೃಷ್ಟಿಯಿಂದ ಚಿಮ್ಮಿ ಸುಗ್ರೀವನನ್ನು ಕೊಲ್ಲಬೇಕೆಂದು ಅರಮನೆಗೆ ಬರಲು ನಮ್ಮ ಒಡೆಯನಾದ ಸುಗ್ರೀವನು ಭಯಪಟ್ಟು ಋಷಿಮುಖ ಪರ್ವತದಲ್ಲೇ ಅಡಗಿರುವನು ದೇವ. ಮಾರುತಿ, ವಾಲಿಯು ಋಷಿಮುಖ ಪರ್ವತಕ್ಕೆ ಹೋಗಿ ಏಕೆ ಕೊಲ್ಲಲಿಲ್ಲ? ಸ್ವಾಮಿ, ಋಷಿಮುಖ ಪರ್ವತವು ಮಾತಂಗ ವರ್ಷಗಳದು. ಆದುದರಿಂದ ವಾಲಿ ಬಿಸಾಡಿದ ಕಳೆಯಬರು ಆ ಮುನಿಗಳ ಆಶ್ರಮದಲ್ಲಿ ಬೆಳೆದು ಕುಪಿತರಾಗಿ ನಮ್ಮ ಆಶ್ರಮವು ಅಪವಿತ್ರವಾಯಿತೆಂದು ಈ ಕಳೆಯಬರವನ್ನು ಬಿಸಾಡಿದವರು ಯಾರೇ ಆಗಿರಲಿ ನಮ್ಮ ಪ್ರಾಂತ್ಯದಲ್ಲಿ ನಿಂತಿರುವನು ಸ್ವಾಮಿ. ಮಾರುತಿ, ಹಾಗಾದರೆ ನಿಮ್ಮ ಒಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಸ್ವಾಮಿ, ಅಪ್ಪಣೆಯಂತೆ ಕರೆದುಕೊಂಡು ಬರುವೆನು ಸ್ವಾಮಿ. ಇವರೇ ಸಕಲ ವಿರಾಮ, ಇವರೇ ರಾಮ. ಇವರೇ ಸಕಲ ವಿರಾಮ, ಇವರೇ ರಾಮ. ಇವರೇ ಶಕ್ತಿ ಕೊಡುವಂತ, ಇವರೇ
ಇವ ಧರ್ಮಾತ್ಮಕರ ಇವ ಸತ್ಯಾತ್ಮಕರ ಇವ ಧರ್ಮಾತ್ಮಕರ ಇವರೇ ಸಕಲ ವಿರಾಮ ಇವರೇ ಸಂಪೂರ್ಣ ರಾಮ ರಾಮ ರಾಮ. ನೀನು ಹೋಗಿದ್ದ ಕಾರ್ಯವೇನಾಯಿತು? ಆ ರಾಜಪುತ್ರರನ್ನು ವಿಚಾರಿಸಲು ಅವರೇ ಮಹಾವಿಷ್ಣು ಎಂದು ಗೊತ್ತಾಯಿತು. ಒಡೆಯರಲ್ಲಿ ನಿಮ್ಮ ಕಷ್ಟಗಳನ್ನು ಭಿನ್ನಿಸಲು ಅವರು ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡುವುದಾಗಿ ವಾಗ್ದಾನ ಮಾಡುವರು. ಆದುದರಿಂದ ಸ್ವಾಮಿಗೆ ಫಲಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಶ್ರೀರಾಮಚಂದ್ರನ ಹತ್ರ ಹೋಗೋಣ ನಡೆ. ಸಚಿವನೇ, ಹಾಗೇ ಆಗಲಿ. ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ. ಜನಕನು ನೀನೆ ಜನನಿಯು ನೀನೆ ಜನಕನು ನೀನೆ ಜನನಿಯು ನೀನೆ ಜನಕನು ನೀನೆ ಜನನಿಯು ನೀನೆ ತನು ಮನದನ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ. ನೀನೆ ಜನನಿಯು ನೀನೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿತೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿತೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿತೆ ಕೈ ಬಿಡದನ್ನನು ಕಾಯೋ ಶ್ರೀರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ. ಸ್ವಾಮಿ, ಇವರೇನು ಒಡೆಯನಾದ ಸುಗ್ರೀವರಾಜನು. ಒಡೆಯನೇ, ಸಚಿವನೇ? ಸ್ವಾಮಿಗೆ ಫಲಹಾರ ಸಾಮಗ್ರಿಗಳನ್ನು ಕೊಟ್ಟು ನಿನ್ನ ಕಷ್ಟಗಳನ್ನು ತಿಳಿಸುವನಾಗು. ಸ್ವಾಮಿ ಶ್ರೀರಾಮಚಂದ್ರ, ಇದೋ ನಿನಗೆ ನಮಸ್ಕರಿಸುವೆನು ದೇವ. ಸ್ವಾಮಿ ಶ್ರೀರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯು ನನ್ನ ಪತ್ನಿಯಾದ ರುಮೆಯನ್ನು ಅಪಹರಿಸಿದ್ದು ಅಲ್ಲದೆ ನನ್ನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಿರುವುದರಿಂದ ನಾನು ಭಯಪಟ್ಟು ಇಲ್ಲಿ ಅಡಗಿರುವನು ದೇವ. ಆದ್ದರಿಂದ ಈ ಸೆರೆಯಿಂದ ನನ್ನನ್ನು ಕಾಪಾಡಬೇಕಾಗಿ ಬೇಡುತ್ತೇನೆ ಪ್ರಭು. ಸುಗ್ರೀವನೇ, ಸ್ವಾಮಿ. ಹಾಗಾದರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಸ್ವಾಮಿ, ನಮ್ಮ ಅಣ್ಣನನ್ನು ಕೊಲ್ಲಬೇಕಾದರೆ ಅದೋ ಅಲ್ಲಿ ಕಾಣುವ ಸಪ್ತ ಸಾಲು ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಹೊಡೆಯುವರೋ ಅವರಿಂದಲೇ ಮರಣವೆಂದು ವಿಧಿ ನಿಯಮವಾಗಿದೆ ಪ್ರಭು. ಸುಗ್ರೀವನೇ, ಹಾಗಾದರೆ ಇಲ್ಲಿ ನೋಡುತ್ತಿರು. ಎಲ್ಲ ಈ ವೃಕ್ಷವೇ ನಿನ್ನನ್ನು ನಿರ್ಮಿಸಿದ ಬಾಣಗಳಿಗೆ ಆಹುತಿ ಕೊಡವೆ. ಎಲ್ಲ ಈ ವೃಕ್ಷವೇ ನಿನ್ನನ್ನು ನಿರ್ಮಿಸಿದ ಬಾಣಗಳಿಗೆ ಆಹುತಿ ಕೊಡವೆ. ಒಲಿಮೆಯಿಂದ ಬೇಳೆ ಛಲದಿಂದ ನಿನ್ನಯ ಶಿರವ ಗುರುಳಿಪೆ. ಸುಗ್ರೀವನೇ, ಸ್ವಾಮಿ. ನಿನ್ನ ಮಾತಿನ ಪ್ರಕಾರ ಈ ಸಾಲು ವೃಕ್ಷಗಳನ್ನು ಛೇದಿಸಿರುವೆನು ನೋಡು. ಸ್ವಾಮಿ, ಇಷ್ಟು ಪರೀಕ್ಷಿಸದೆಂದು ಮನಸ್ಸಿಗೆ ಬೇಸರ ತಂದುಕೊಳ್ಳಬೇಡಿ ಪ್ರಭು. ಸುಗ್ರೀವನೇ, ಸ್ವಾಮಿ. ಹಾಗಾದರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಜಾಗೃತಿಯಾಗಿದ್ದಕ್ಕೆ ಕರೆದುಕೊಂಡು ಬಾ. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಎಲೆವೋ ವಾಲಿಯೇ, ಜಾಗ್ರತೆಯಾಗಿದ್ದಕ್ಕೆ ಬೋ. ಎಲ್ಲವೆಲ್ಲವೋ ಸುಗ್ರೀವನೇ, ಜಾಗ್ರತೆಯಾಗಿದ್ದಕ್ಕೆ ನಿಲ್ಲು. ನೀಚನೆ ದುರಾತ್ಮನೆ ಪ್ರತಾಪಶಾಲಿ ನೀನಲ್ಲ. ನೀಚನೆ ದುರಾತ್ಮನೆ ಪ್ರತಾಪಶಾಲಿ ನೀನಲ್ಲ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚನೆ ದುರಾತ್ಮನೆ ಪ್ರತಾಪಶಾಲಿ ನೀನಲೋ. ನೀಚನೆ ದುರಾತ್ಮನೆ ಪ್ರತಾಪಶಾಲಿ ನೀನಲೋ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ.
ಸಚಿವನೇ 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 ಅಯ್ಯ ಸಚಿವನೇ. ಮಹಾಪ್ರಭು ಇಲ್ಲಿ ಸ್ವಾಮಿ ಏನೋ ಇದೆಲ್ಲ ಕಷ್ಟ. ಸಚಿವನೇ, ನೀನು ಕರೆದುಕೊಂಡು ಬಂದಿರುವ ಆ ರಾಜಪುತ್ರರನ್ನು ಅವರಿದ್ದಲ್ಲಿಗೆ ಬಿಟ್ಟು ಬಾ. ನನಗೆ ಅಭಯವನ್ನು ಕೊಟ್ಟು ಸುಮ್ಮನಾದರಲ್ಲ, ನಾನು ಈ ಗದಾ ಪ್ರಹಾರಗಳನ್ನು ಹೇಗೆ ತಾನೇ ಸಹಿಸಲಿ? ಸುಗ್ರೀವರಾಜ, ಶ್ರೀರಾಮಚಂದ್ರನು ಸಾಮಾನ್ಯ ಮಾನವನೆಂದು ತಿಳಿಯಬೇಡ. ಏನೋ ಹತಾಚೂರ್ಯ ನಡೆದಿರಬಹುದು. ಮತ್ತೊಮ್ಮೆ ಆತನನ್ನೇ ಪ್ರಾರ್ಥಿಸೋಣ, ನಡೆ. ಸಚಿವನೇ, ಹಾಗೇ ಆಗಲಿ. ಜಯ ರಾಘವ ಓ ದೇವ ದೇವ, ಜಯ ರಾಘವ. ಜಯ ರಾಘವ ಓ ದೇವ ದೇವ, ಜಯ ರಾಘವ. ಜಯ ದಿವ್ಯ ಭಾವ ಪರಮ ಪ್ರಭಾವ. ಜಯ ದಿವ್ಯ ಭಾವ ಪರಮ ಪ್ರಭಾವ, ಜಯ ರಾಘವ ಓ ದೇವ ದೇವ, ಜಯ ರಾಘವ. ಸ್ವಾಮಿ ಶ್ರೀರಾಮಚಂದ್ರ ತಮ್ಮ ಮಾತಿನಂತೆ ವಾಲಿಯನ್ನು ಕರೆದು ಯುದ್ಧ ಮಾಡಲು ಆತನ ಪ್ರಹಾರಗಳನ್ನು ತಾಳಲಾರದೆ ಓಡಿ ಬಂದಿರುವೆನು ದೇವ. ಆದ್ದರಿಂದ ನನ್ನನ್ನು ಈ ಸೆರೆಯಿಂದ ಕಾಪಾಡಬೇಕಾಗಿ ಬೇಡುತ್ತೇನೆ ಪ್ರಭು. ಸುಗ್ರೀವನೇ, ಈ ದಿನ ಯುದ್ಧದಲ್ಲಿ ನಿಮ್ಮಿಬ್ಬರ ಹೋಲಿಕೆಯು ಒಂದೇ ರೀತಿಯಾಗಿರುವುದರಿಂದ ಆತನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಈ ದಿವಸ ನೀನು ಈ ಮಾಲಿಕೆಯನ್ನು ಧರಿಸಿ ಯುದ್ಧವನ್ನು ಮಾಡು, ಆತನನ್ನು ನಾನು ಸಂಹರಿಸುವೆನು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಹೇಳವೋ ವಾಲಿ, ಜಾಗ್ರತೆಗೆ ಯುದ್ಧಕ್ಕೆ ಬಾ. ಏತಕ್ಕೆ ಸಾವಕಾಶ ಮಾಡುತ್ತಿರುವೆ? ನಾನು ನಿನ್ನ ಸಾಹಸವನ್ನು ನೋಡುವೆನು. ಆಹಾ, ಈ ನೀಚನಾದ ಸುಗ್ರೀವನನ್ನು ನಾವು ಸುಮ್ಮನೆ ಬಿಟ್ಟಿರೋದ್ರಿಂದ ಪುನಃ ನನ್ನ ಮೇಲೆ ಯುದ್ಧಕ್ಕೆ ಬಂದಿರೋನು. ಇರಲಿ, ಇವನನ್ನು ಮುಗಿಸೇ ಬಿಡುವನು. ಎಲ್ಲವೆಲ್ಲವೋ ಗದಾ ಇದ್ದವೋ ಮಲ್ಲ ಇದ್ದವೋ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ. ಸಿದ್ಧನಾಗೋ. ಈಗ ನನ್ನ ಮೋಸದಿಂದ ಕೊಂದವರು ಯಾರು? ವಾಲಿ, ಸುಗ್ರೀವರಿಗೆ ಕೊಟ್ಟ ಮಾತಿನಂತೆ ನಿನ್ನನ್ನು ಸಂಹರಿಸಲೇಬೇಕಾಯ್ತು. ಇದು ನಿನಗೆ ದಿವ್ಯ ಜ್ಞಾನವನ್ನು ಕೊಟ್ಟಿರುವೆನು, ನೋಡು. ಕರುಣಾಕರ ದೇವ ದೇವ, ಕರುಣಾಕರ ದೇವ. ರಾಮಚಂದ್ರ, ಕರುಣಾಕರ ದೇವ ದೇವ, ಕರುಣಾಕರ ದೇವ. ದೀನ ಜನವನ
ರಾಮಯ ಚರಣವ ರತಿಯನು ನಂದಿಗೆ ಅನುದಿನ ಭಜಿಪೆನೋ ಕಾಯದು ರಾಮ ಅನುದಿನ ಭಜಿಪೆನೋ ಕಾಯದು ರಾಮ ಪುಣ್ಯಮೂರ್ತಿ ನೀನೇ ದೇವಾ ದೇವಾ ಪುಣ್ಯಮೂರ್ತಿ ನೀನೇ ದೇವಾ ಕರುಣಿಸಿ ನನ್ನನ್ನು ಕಾಪಾಡು ಸ್ವಾಮಿ ಕರುಣಿಸಿ ನನ್ನನ್ನು ಕಾಪಾಡು ಸ್ವಾಮಿ ಹೇ ಕರುಣಾಕರ ದೇವ ದೇವ ಹೇ ಕರುಣಾಕರ ದೇವ ದೇವಾ 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 ಸ್ವಾಮಿ ಎಂತ ಆನಂದವಾಯಿತು. ಆ ಪ್ರಿಯ ಪ್ರಶಾಂತ ಹೃದಯ ಆದಿ ಒಂದಿದೆಯ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಆದಿ ಒಂದಿದೆಯ ಪ್ರಿಯ ಮರೆತು ಎನ್ನ ತೊರೆದೆಯೇಗೆ ಪ್ರಾಣಕಾಂತನೇ ಪ್ರಿಯ ರಸಿಯನ್ನ ಕಾಂತ ತೊರೆದು ಹೋದೆಯ ಪ್ರಿಯ ಆ ಪ್ರಿಯನ್ನ ಅರಸಿಯನ್ನ ಮರೆತೆಯೇಗೆ ಪ್ರಾಣಕಾಂತನೇ ಪ್ರಿಯ ಆ ಅರಸಿಯನ್ನ ಮರೆತೆ ಹೇಗೆ ಪ್ರಾಣಕಾಂತನೇ ಪ್ರಿಯ ಆ ಪ್ರಿಯನೇ ಪ್ರಾಣಕಾಂತ ಕರೆದು ಹೋದೆಯ ಪ್ರಾಣಕಾಂತ ತೊರೆದು ಹೋದೆಯ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಆದಿ ಒಂದಿದೆಯ ಸ್ವಾಮಿ ನಮ್ಮನ್ನು ತೊರೆದು ಸ್ವರ್ಗಸ್ಥರಾದಿರಿ ಸ್ವಾಮಿ. ತಂದೆಯೇ ನನ್ನ ಒಂದು ಮಾತನ್ನಾದರೂ ಆಡದೆ ನನಗಿನ್ಯಾರು ಗತಿ ಈ ದುಃಖವನ್ನು ನಾನು ಹೇಗೆ ಆತ್ಮನೇ ಸಾವು ನ್ಯಾಯವೇ ಸಾವು ನ್ಯಾಯವೇ ದೇಹದಿಂದ ದೂರಗಾದೆ ಆತ್ಮನೇ ಸಾವು ನ್ಯಾಯವೇ ಸಾವು ದೇಹದಿಂದ ದೂರವಾದೆ ಆತ್ಮನೇ ಸಾವು ನ್ಯಾಯವೇ ಸಾವು ಆಧಾರ ನೀನೆಂದು ನಾನು ನಂಬಿದೆ ಪ್ರಾಣೇಶ್ವರ ತಂದೆಯೇ
ಸಿಕ್ಕಿ ಆತನಾದೆಯ. ನನಗಿನ್ಯಾರು ಗತಿ? ಈ ದುಃಖವನ್ನು ನಾನು ಹೇಗೆ ಸಹಿಸಲಿ? ತಂದೆ, ನಮ್ಮನ್ನು ಅಗಲಿ ಹೋದಿರ ಪ್ರಾಣೇಶ್ವರ, ನಮ್ಮನ್ನು ಪೊರೆಯುವರಾರು ಸ್ವಾಮಿ? ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿರುವುದೇ ದೇವಾ? ಯಾವ ಶಿಕ್ಷೆಯನ್ನು ವಿಧಿಸಿದೆ ನೀನು? ಅಣ್ಣ, ಸ್ವಾಮಿ, ಸಂತೈಸಿ ಸುಖದಿಂದ ರಾಜ್ಯವನ್ನ ನಾನು ನನ್ನ ಲೋಕವನ್ನು ಸೇರಿಕೊಳ್ಳು. ಅಯ್ಯೋ ಅಣ್ಣ, ಪ್ರಾಣೇಶ್ವರ, ಈ ರಾಜ್ಯವನ್ನೆಲ್ಲ ಅಂಗದನೇ ಆಳಿಕೊಳ್ಳಲಿ. ನಾನೂ ಸಹ ಸ್ವಾಮಿಯ ಪಾದಾರವಿಂದಗಳಲ್ಲಿ ಸೇರುವೆನು. ಎಲೈ ಸುಗ್ರೀವನೇ, ಏತಕ್ಕೆ ಚಿತ್ತಾಭ್ರಮಣೆಯಿಂದ ಮಾತನಾಡುವೆ? ದೈವ ವಿಲಾಸ ಇದ್ದಂತಾಯಿತು. ಇನ್ನು ಈತನಿಗೆ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸ್ವಾಮಿ, ವಾಲಿಯ ಕೋಪಾಗ್ನಿಯಿಂದ ಪರಿತಪಿಸುತ್ತಿದ್ದ ನನ್ನನ್ನು ಕಾಪಾಡಿದೆ. ಇನ್ನು ನನ್ನಿಂದಾಗಬೇಕಾದ ಕಾರ್ಯಗಳನ್ನು ಆಜ್ಞಾಪಿಸಿದರೆ ನಡೆಸಿಕೊಡಲು ನಾನು ಸಿದ್ಧನಾಗಿರುವೆನೋ ದೇವಾ. ಸುಗ್ರೀವನೇ, ಸ್ವಾಮಿ. ಈಗ ವರ್ಷಕಾಲವು ಆದ್ದರಿಂದ ಸೀತಾ ಅನ್ವೇಷಣಕ್ಕೆ ಸಮಯವಲ್ಲ. ಶರದೃತವು ಪ್ರಾರಂಭವಾದ ತಕ್ಷಣ ಸೀತಾ ಅನ್ವೇಷಣಕ್ಕೆ ಪ್ರಯತ್ನಿಸು. ಲಕ್ಷ್ಮಣ, ಆಂಜನೇಯನ ಸಮೇತನಾಗಿ ಹೋಗಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿ. ಗಜ ತಮ್ಮ ಅಪ್ಪಣೆಯಂತೆ ಆಗಲಿ. ವಿಜಯ ಸುನಿಂ ವಿಜಯ ಸುನಿಂ ವಿಜಯ ಸುನಿಂ ಜನಪ ವೀರಾಧೀರ ವೀರಾಧೀರ ತ್ರಿಭುವನ ವಚನ ವಿಜಯ ಸುನಿಂ ವಿಜಯ ಸುನಿಂ ವಿಜಯ ಸುನಿಂ ಜನಪ ವಿಜಯ ಸುನಿಂ ಜನಪ ರಾಜಾಧಿರಾಜ ಸುಗ್ರೀವ राजाधिराज सुग्रीव महाराज की राजाधिराज सुग्रीव महाराज की ಮಂದಹಾಸ ಚಂದ್ರಿಕೆಯಿಂದ ನನ್ನ ಚಿಂತನವನ್ನು ತಪ್ಪಿಸಬಾರದೆ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಅಂಬರ್ವಾಕ್ಷಿ ಸೀತೆಯನ್ನ ಕಾಮೆನೆ ಪರಿಹಾರ. ಆ ಜಾನಕಿ ಮನೋಹರೇ, ಅಂಬರ್ವಾಕ್ಷಿ ಸೀತೆಯನ್ನ ಕಾಮೆನೆ ಪರಿಹಾರ. ಬೆಂಬಿಡಾದೆ ನಂಬಿ ಬಂದೆ, ಬೆಂಬಿಡಾದೆ ನಂಬಿ ಬಂದೆ, ಬೆಂಬಿಡಾದೆ ನಂಬಿ ಬಂದೆ. ಬಾಂಬರ ನಿಗುಳಾಂಬಿಕೆಯೇ ಅಂಬರ್ವಾಕ್ಷಿ ಸೀತೆಯನ್ನ ಕಾಮೆನೆ ಪರಿಹಾರ. ಜಾನಕಿ ಪ್ರಿಯ ಮನೋಹರೇ, ಆ ಜಾನಕಿ ಮನೋಹರೇ ಎಲ್ಲಿರುವೆ? ಬಾಲೆ ಎಂಬ ಬಾಲೆ ಜಾನಕಿ ನೇಲ ಪಂತಳಿಹ. ಬಾಲೆ ಎಂಬ ಬಾಲೆ ಜಾನಕಿ ನೇಲ ಪಂತಳಿಹ. ಬೂಲಲಾನ ಬಾಲೆಯನ್ನ, ಆ ಜಾನಕಿ ಮನೋಹರೇ, ಬೂಲಲಾನ ಬಾಲೆಯನ್ನ, ಬೂಲಲಾನ ಬಾಲೆಯನ್ನ ಲೀಲೆಯನ ಲೋಕೆ ಪಾಳೆ, ಲೀಲೆಯನ ಲೋಕೆ ಪಾಳೆ. ಅಂಬರ್ವಾಕ್ಷಿ ಸೀತೆಯನ್ನ
बेने परिहार जानकी प्रिय मनोहर ಹಾ ಜಾನಕಿ ಮನೋಹರೇ ಹೇಳಿರುವೆ ನನ್ನೊಡನೆ ಅನುರಾಗದಿಂದ ಒಂದು ಮಾತನ್ನಾದರೂ ಹಾಡಬಾರದೆ. ಆ ವಿಧಿಯೇ ನನಗೆ ಪ್ರತ್ಯುತ್ತರವನ್ನು ಕೊಡುವವರು ಯಾರೂ ಇಲ್ಲವಲ್ಲ. ಪ್ರಿಯೆಯಾದ ಜಾನಕಿಯೂ ಎಲ್ಲಿರುವಳೋ ಕಾಡಿರಲ್ಲ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಅಗ್ರಜರು ಕಾಂತಯೋಗದಿಂದ ಮತ್ತೆ ಮುಚ್ಚಿತಾರಲ್ಲ ಅಗ್ರಜ ಚೇತರಿಸಿಕೊಳ್ಳಬೇಕು. ಲಕ್ಷ್ಮಣ, ವರ್ಷ ಕಾಲವು ಕಳೆದು ಶರದೃತವು ಪ್ರಾರಂಭವಾದರು ನಮ್ಮಿಂದ ಉಪಯೋಗ ಪಡೆದ ಆ ಸುಗ್ರೀವನು ಇದುವರೆಗೂ ಸೀತಾನ್ವೇಷಣಕ್ಕೆ ಪ್ರಯತ್ನಿಸದೇ ಇರುವನಲ್ಲ ಲಕ್ಷ್ಮಣ. ಹೌದು ಅಗ್ರಜ, ಆತನು ನಮ್ಮ ವಿಷಯವನ್ನು ಮತ್ತಂತೆ ಕಾಣುವುದು. ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ. ಲಕ್ಷ್ಮಣ, ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ. ಲಕ್ಷ್ಮಣ, ಅನುಜಾತ ವಿಕಾಸಿತ ಮನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಾಸಿತ ವನಜಾತ ಲೋಚನ ಇನಜಾತ ನಡೆಗೈದು ಮನದಿಚ್ಚೆಯನು ಬೇಳೈ ಇನಜಾತ ನಡೆಗೈದು ಮನದಿಚ್ಚೆಯನು ಬೇಳೈ ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ. ಲಕ್ಷ್ಮಣ, ಜನಕ ಜಾತ್ಯ ಕಾಣಲ್ ಅನುಕೂಲವನು ಮಾಡಲ್ ಜನಕ ಜಾತ್ಯ ಕಾಣಲ್ ಅನುಕೂಲವನು ಮಾಡಲ್ ಜನಕ ಜಾತ್ಯ ಕಾಣಲ್ ಅನುಕೂಲವನು ಮಾಡಲ್ ಅನ್ವೇನೆ ಸೋಗ್ರೀವನಿಗನು ಮಾನಿಸದೆ ಬೇಳೈ ಅನ್ವೇನೆ ಸೋಗ್ರೀವನಿಗನು ಮಾನಿಸದೆ ಬೇಳೈ ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ. ಲಕ್ಷ್ಮಣ, ಲಕ್ಷ್ಮಣ ವರ ಶೋಭಾ ಲಕ್ಷ್ಮಣ ಮೋದಾದೇನಿ ಲಕ್ಷ್ಮಣ ವರ ಶೋಭಾ ಲಕ್ಷ್ಮಣ ಮೋದಾದೇನಿ ಲಕ್ಷ್ಮಣ ವರ ಶೋಭಾ ಲಕ್ಷ್ಮಣ ಮೋದಾದೇನಿ ಈ ಕ್ಷಣವೇ ಭೋಗಿ ನಿರೀಕ್ಷಿಸೋ ಕಾರ್ಯವ ಈ ಕ್ಷಣವೇ ಭೋಗಿ ನಿರೀಕ್ಷಿಸೋ ಕಾರ್ಯವ ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ. ಲಕ್ಷ್ಮಣ, ಆದುದರಿಂದ ತಡೆ ಮಾಡದೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗ. ನಮ್ಮ ಅಪ್ಪಣೆಯಂತೆ ಆಗಲಿ. ಹೋಗುವೆ ನಾವು ಜವಳದ ಅಗ್ರಜ ಈಗ ಸುಳಿಗೆ ಹೋಗುವೆ ನಾವು ಜವಳದ ಅಗ್ರಜ. ಹೋಗುವೆ ನಾವು ಜವಳದ ಅಗ್ರಜ ಈಗ ಸುಳಿಗೆ ಹೋಗುವೆ ನಾವು ಜವಳದ ಅಗ್ರಜ. ಕುಡಿ ಬೆಳೆದ ಹೋಗುವೆ ನಾವು ಜವಳದ ಅಗ್ರಜ ಈಗ ಸುಳಿಗೆ ಹೋಗುವೆ ನಾವು ಜವಳದ ಅಗ್ರಜ. ಬಾಲ ವಿಧಾನ ಮೇಳ ಮಗ ಓಡಾಡ್ತೇವೆ ಪರಿಪರಿಸಿದ್ದು ಬರಬೇಕು ಹೋಗುವೆ ನಾವು ಜವಳದ ಅಗ್ರಜ ಈಗ ಸುಳಿಗೆ ಹೋಗುವೆ ನಾವು ಜವಳದ ಅಗ್ರಜ. ಚಂಡ ಕಾಲ ಪಡೆದಿರು ಹೋಗುವೆ ನಾವು ಜವಳದ ಅಗ್ರಜ ಈಗ ಸುಳಿಗೆ ಹೋಗುವೆ ನಾವು ಜವಳದ ಅಗ್ರಜ. ಅಣ್ಣ
ನಮ್ಮಿಂದ ಉಪಕಾರ ಪಡೆದ ಆ ಸುಗ್ರೀವನು ನಮ್ಮ ಕಾರ್ಯವನ್ನು ಮರೆತಿದನು. ಇರಲಿ ಅವನ ಮತವನ್ನು ಮುರಿದು ಬರುವೆನು. ವಾಲಿಯು ಸಂಹಾರವಾಗಿ ತಾನು ರಾಜನಾಗಿ ಇರುವವರೆಗೂ ಪರಮಸ್ನೇಹನಾಗಿ ನಡೆಸಿ ಆ ವಾನರವರು ಈಗ ನಮ್ಮ ಯೋಗೇಶವನ್ನು ಮರೆತು ಮತ್ತನಾಗಿ ಸುಖ ಲೋಲೋಪನೆಯವನು. ನಮ್ಮಲ್ಲಿ ಆತನಿಗೆ ಉದಾಸೀನ ಭಾವ ಇದ್ದಲ್ಲಿ ಇಷ್ಟು ದಿವಸ ಕಾಲಹರಣ ಮಾಡುತ್ತಿರಲಿಲ್ಲ. ಆ ನೀಚನಿಗೆ ನಮ್ಮ ಪರಾಕ್ರಮದಲ್ಲಿ ಕಾಣುವುದು. ಇರಲಿ ಅವನ ಮತವನ್ನು ಮುರಿದು ಬರುವೆನು. ಪಡಪಡ ಕವಿಗಳು ಆಡುವೆನ ಕೆಡಗೋಣ ಸುಗ್ರೀವನ ಪಡಸಿಲ್ದು ಕೋಪ ಕೊಡುವೆ. ಆ ನೀಚ ಇನ್ನು ಬರಲೇ ಇಲ್ಲವಲ್ಲ. ನಮ್ಮ ಪೌರುಷವೇ ಈ ರೀತಿ ಉದಾಸೀನ ಭಾವದಿಂದಿರುವವನು. ರಾಮನ ಅಪರಾಧಿಗಳು ಯಾವ ಗತಿಯನ್ನು ಹೊಂದಿದೆ ಎಂದು ಆ ವೇಗಕ್ಕೆ ಅರಿಯನೆ ಇರಲಿ ಆ ದುರತ್ವಕ್ಕೆ ತಕ್ಕ ಫಲವನ್ನೂ ತೋರಿಸುವೆನು. ಅನುಭವ ಶಾಂತನಾಗಬೇಕು. ಮನ್ನಿಸೈ ಮಹಾನುಭಾವ ಸನ್ನುತ ಗುಣಾಕರ. ಭಾರ್ಗವ ಶಾಂತನಾಗಬೇಕು. ಮನ್ನಿಸೈ ಮಹಾನುಭಾವ ಸನ್ನುತ ಗುಣಾಕರ. ಭಾರ್ಗವ ಶಾಂತನಾಗಬೇಕು. ನಂಬಿದವರೊಳು ಗತಿ ಎನ್ನ ತೋರ್ಪು ರುಚಿತವೇ. ನಿನ್ನ ನಂಬಿದವರೊಳು ಗತಿ ಎನ್ನ ತೋರ್ಪು ರುಚಿತವೇ. ಮನ್ನಿಸೈ ಶಾಂತನಾಗಬೇಕು. ಚೆಂಡ ಕೋಪದಿಂದು ನೀನು ಕೆಂಡ ಮುಗುಳ ದೈತ್ಯರೇ. ವಾನರೇಂದ್ರ ನಿಮ್ಮೊಳುತ ದಿನತೆಯನ್ನು ತೋರಿಸೈ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನವೇಂದ್ರ ತನುಭವ ಮನ್ನಿಸೈ ಮಹಾನುಭಾವ ಸನ್ನುತ ಗುಣಾಕರ. ಸುಗುಣಾಕರ ಸುಗುಣಾಕರ. ಮಹಾನುಭಾವ ಶಾಂತನಾಗಬೇಕು. ನಮ್ಮ ತಂದೆಯನ್ನು ಅಪರಾಧಿ ಎನ್ನಿಸದೆ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವ. ಏನು ಅಪರಾಧ ಎನಿಸಿಕೊಳ್ಳದೆ ಆ ಕೃತಜ್ಞ ವಾಗ್ದಾನದಂತೆ ಸೀತಾಳಿಸಕ್ಕೆ ಹೊರಟನೆ. ಅವನು ಹೇಳಿದ ಅವಧಿಯಂತೆ ವರ್ಷ ಕಾಲು ಕಳೆದು ಸಮರಸನ್ನಕ್ಕೆ ತಕ್ಕ ಕಾಲು ಬಂದಿದ್ದರು. ನೀನು ಹೀಗೆ ಉದಾಸೀನ ಭಾವದಿಂದ ಕಾಲ ಕಳೆದು ನೋಡಿದರೆ ಆ ವಾಲಿಗಳ ಶಿಕ್ಷೆಯು ನಿನಗೂ ಆಗುವುದು. ಆದರೆ ಆತನು ಓರ್ವನೇ ಹೋದರು. ನೀನಾದರೋ ಪರಿವಾರ ಸಮೇತಕ್ಕೆ ಹೋಗಿ ಅಂತಃಪುರವನ್ನು ಸೇರುವೆಂದು ತಿಳಿಸು. ಹೋಗಿ ಬೇಗನೆ ಕಳುಹಿಸು. ದೇವರೇ ಕ್ಷಮಿಸು. ಈಗಲೇ ನಮ್ಮ ತಂದೆಯನ್ನು ತಮ್ಮ ಸನ್ನಿಧಿಗೆ ಕರೆದುಕೊಂಡು ಬರಬೇಕು. ಹಂಗಂದರೆ ಸುಪ್ರಿಯಾಗೆ ಹೋಗಿ ಈ ರೀತಿಯಾಗಿ ಹೇಳು. ಇನ್ನು ಅವಧಿಯಂತೆ ವರ್ಷ ಕಾಲು ಕಳೆದು ಸಮರಸನ್ನಕ್ಕೆ ತಕ್ಕ ಕಾಲು ಬಂದಿದ್ದರು. ನೀನು ಹೀಗೆ ಉದಾಸೀನ ಭಾವದಿಂದ ಕಾಲ ಕಳೆದು ನೋಡಿದರೆ ಆ ವಾಲಿಗಳ ಶಿಕ್ಷೆಯು ನಿನಗೂ ಆಗುವುದು. ಆದರೆ ಆತನು ಓರ್ವನೇ ಹೋದನು. ನೀನಾದರೋ ಪರಿವಾರ ಸಮೇತಕ್ಕೆ ಹೋಗಿ ಅಂತಃಪುರವನ್ನು ಸೇರಲು ತಿಳಿಸು. ಹೋಗಿ ಬೇಗನೆ ಕಳುಹಿಸು. ಸ್ವಾಮಿ ತಮ್ಮ ಅಪ್ಪಣೆಯಂತೆ ಆಗಲಿ. ಮಹಾನುಭಾವ, ನಿಮ್ಮ ಪರಾಕ್ರಮದ ಮುಂದೆ ಎಲ್ಲವೂ ಮಿಂಚಿನ ಉಳುವಂತೆ ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳಿ. ಸ್ವಾಮಿ ಬಾಲನ ಅಂಗನನ್ನು
ಕೂಸುವ ರಾಣಿಯನ್ನು ನೋಡಿ ನಿನ್ನ ಅಪರಾಧಗಳು ಮನುಷ್ಯರು ನೀನು ತಿರಸ್ಕಾರದಿಂದಿರುವೆಯಾ? ಸ್ವಾಮಿ ಶಾಂತರಾಗಿ. ಕೋಪವಿದೆ ಭೂಪಾವಯಾದೀಪ ಮನದೆ. ಕೋಪವಿದೆ ಭೂಪಾವಯಾದೀಪ ಮನದೆ. ಕಾಪಾಡು ದಯಾಪೂರಿತ, ಕಾಪಾಡು ದಯಾಪೂರಿತ, ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಲಕ್ಷ್ಮಣ ಸ್ವಾಮಿ, ವಂದಿಸುವೆ ನಿಂದಾನರ ವಿಂದಾರ್ಪನು ಸಿಂಧುವೆಗೆ ಇಂದು ಸಲ ವಿಂದಾರ್ನೆಯ ಸಂದಾಜಯ ವಂದಿಸುವೆ. ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಕಾಪಾಡು ದಯಾಪೂರಿತ, ಕಾಪಾಡು ದಯಾಪೂರಿತ, ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಲಕ್ಷ್ಮಣ ಸ್ವಾಮಿ, ಸರಸೀರುಹಾಲೋಚನೆಯ ತರುವುದಕಾಲೋಚನೆಯ ನೆರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಷಿತೆ ನೆರೆ ಮನ್ನಿಸು. ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಕಾಪಾಡು ದಯಾಪೂರಿತ, ಕಾಪಾಡು ದಯಾಪೂರಿತ, ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಹೊರೆದ ರಘುವರ ರಾಮನ ಚರಣಾಬ್ಜವಾನುರ ಸೇವಿಪ ಸ್ಥಿರಮಾನಸದಿರುವೆನ್ನನು ಕರುಣಾಕರ ಪರಿಪಾಲಿಸು. ಕೋಪವಿದೆ ಭೂಪಾನ್ವಯ ದೀಪ ಮನದೆ. ಕಾಪಾಡು ದಯಾಪೂರಿತ, ಕಾಪಾಡು ದಯಾಪೂರಿತ, ಕೋಪವಿದೆ ಭೂಪಾನ್ವಯ ದೀಪ ಮನದೆ. ದೀಪ ಮನದೆ, ದೀಪ ಮನದೆ. ಲಕ್ಷ್ಮಣ ಸ್ವಾಮಿ, ಕೈತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ನನಗೆ ಲಭಿಸುವಂತೆ ಮಾಡಿ ನನ್ನನ್ನು ಕಾಪಾಡಿದ ಶ್ರೀರಾಮಚಂದ್ರರಿಗೂ ನಿಮಗೂ ಎಂದಿಗೂ ದ್ರೋಹ ಎಣಿಸಲಿಲ್ಲ. ಆ ನೀಚನಾದ ರಾವಣನನ್ನು ಸಂಹರಿಸಿ ಮಾತೆಯಾದ ಸೀತಾದೇವಿಯನ್ನು ತರುವುದು ಮಹಾಪರಾಕ್ರಮಿಗಳಾದ ನಿಮ್ಮಿಂದ ಸುಲಭ ಸಾಧ್ಯವಾದರೂ ಸಹ ನನ್ನನ್ನು ಅಪೇಕ್ಷಿಸಿರುವುದು ಶ್ರೀರಾಮಚಂದ್ರರಿಗೆ ನನ್ನ ಮೇಲೆ ಇರುವ ಪ್ರೀತಿ ಅನುಗ್ರಹವು ವ್ಯರ್ಥವಾಗುವುದು. ಅದ ಸಚಿವಾಗ್ರಗಣ್ಯನಾದ ಆಂಜನೇಯನು ಸೀತಾನ್ವೇಷಣಕ್ಕೆ ಸೇನಾ ಸಮೇತನಾಗಿ ಇತ್ತಲೇ ಬರುತ್ತಿರುವನು. ರಾಮ 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 ಸೀತಾರಾಮ ರಾಮ ರಾಮ, ರಾಮ 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 ಸೀತಾರಾಮ ರಾಮ ರಾಮ, ರಾಮ ಸಹಾಯ ಮನ ಭೀಮ ಸಹಾಯ, ರಾಮ 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 ಸೀತಾರಾಮ ರಾಮ ರಾಮ. ಸಚಿವನೇ ಸಚಿವನೇ, ಸಮಾಚಾರವೇನು? ನಿನಗೆ ಅಪ್ಪಣೆ ಮಾಡಿ ಕಳಿಸಿದ ಕಾರ್ಯವೇನಾಯಿತು? ಅಧಿಪನೆ, ಮಲಯ, ವಿಂಧ್ಯ, ಹಿಮಾಚಲಾದಿ ಪ್ರಾಂತ್ಯಗಳಲ್ಲಿದ್ದ ಸಕಲ ಕಪಿ ವೀರರೆಲ್ಲರಿಗೂ ತಮ್ಮ ಆಜ್ಞೆಯಂತೆ ತಮ್ಮ ತಮ್ಮ ಸೈನ್ಯಗಳನ್ನು ಜೊತೆಗೂಡಿ 10 ದಿನ ಒಳಗಾಗಿ ಬರಬೇಕು. ತಪ್ಪಿದ್ದಲ್ಲಿ ಮರಣದಂಡನೆ ಆಗುವುದೆಂದು ಹೇಳಿರುವನು. ನಿಮ್ಮ ಆಜ್ಞೆಯಂತೆ ಅನೇಕರು ಬಂದಿರುವರು, ಇನ್ನೂ ಬರ್ತಲಿರುವರು ಸ್ವಾಮಿ. ಆಂಜನೇಯನೇ, ಹಾಗಾದರೆ ಕಂದಮೂಲಾದಿಗಳನ್ನು ಅಣಿ ಮಾಡಿಕೊ. ಸೀತಾನ್ವೇಷಣಕ್ಕೆ ಲಕ್ಷ್ಮಣ ಸ್ವಾಮಿಯೊಡನೆ ಶ್ರೀರಾಮಚಂದ್ರನಲ್ಲಿಗೆ ಹೋಗೋಣ. ಒಡನೆ ತಮ್ಮ ಅಪ್ಪಣೆಯಂತೆ ಆಗಲಿ. ಲಕ್ಷ್ಮಣ ಸ್ವಾಮಿ, ನಾವಿನ್ನು ಶ್ರೀರಾಮಚಂದ್ರನ ಬಳಿಗೆ ಹೋಗೋಣವೇ? ಹಾಗೇ ಆಗಲಿ ಸ್ವಾಮಿ. ಜಯ ರಾಘವ. ಜಯ ರಾಘವ, ಓ ದೇವ ದೇವ, ಜಯ ರಾಘವ. ಜಯ ರಾಘವ, ಓ ದೇವ ದೇವ, ಜಯ ರಾಘವ. ಜಯ ದಿವ್ಯ ಭಾವ ಪರಮ ಪ್ರಭಾವ. ಜಯ ದಿವ್ಯ ಭಾವ ಪರಮ ಪ್ರಭಾವ. ಜಯ ರಾಘವ, ಓ ದೇವ ದೇವ, ಜಯ ರಾಘವ. ಎಚ್ಚರಿಕೆಯನ್ನು ಕೊಡಲು ಹೋದ
ಸಾವಿತ್ರಿಯು ಇನ್ನೂ ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನೇನು ಅನಾಹುತಗಳು ನಡೆಸಿದವನೋ ಕಾಣೆನಲ್ಲ. ಜಯ ದಿವ್ಯ ಬಾಬಾ ಪರಮ ಪ್ರಭಾವ, ಜಯ ದಿವ್ಯ ಬಾಬಾ ಪರಮ ಪ್ರಭಾವ, ಜಯ ದಿವ್ಯ ಬಾಬಾ ಪರಮ ಪ್ರಭಾವ, ಜಯ ರಾಘವ ಓ ದೇವ ದೇವ, ಜಯ ರಾಘವ. ಸ್ವಾಮಿ, ನಮ್ಮ ಪ್ರಭುವಾದ ಸುಗ್ರೀವರಾಜರು ಎಲ್ಲಾ ಸೈನ್ಯವನ್ನು ಜೊತೆಗೂಡಿಸುವರು ಸ್ವಾಮಿ. ಸುಗ್ರೀವನೇ, ಸ್ವಾಮಿ. ಮೊದಲು ಜಾನಕಿಯನ್ನು ಹುಡುಕಲು ನಿನ್ನ ಮಂತ್ರಿ ಸೇನಾ ನಾಯಕರಿಗೆ ಆಜ್ಞಾಪಿಸು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಅಲ್ಲದೆ ಸಕಲ ದಿಕ್ಕುಗಳಿಗೂ ಕಳಿಸಿಕೊಡು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ನಳನೀಲಗವಯ ಗಜ ಸತತತಿ ಮುಖ, ನಳನೀಲಗವಯ ಗಜ ಸತತತಿ ಮುಖ, ಮೈಂದಗಂಧ ಮಾದನ ಮುಖ ಮುಖರೌ, ಕಲಿಕಮುದ ಫಲಿತ ಜಾಂಬವರಗು ಬಲೋ, ಕಲಿಕಮುದ ಫಲಿತ ಬಲ ಜಾಂಬವರಗು ಬಲೋ, ದಿವಿಧ ವರವಲಿ ಮುಖ ಮುಖರೌ. ಮತ್ತು ಪರಾಕ್ರಮಿಗಳಾದ ವಿನೂತ, ಗವಯ, ಗವಾಕ್ಷ, ಗಂಧಮಾದನ, ರುಮಣಮಂತರೆ ಮೊದಲಾದ ಕಪಿವೀರರೆಲ್ಲರೂ ನಿಮ್ಮ ಕಾರ್ಯಕ್ಕೆ ಸಿದ್ಧರಾಗಿ ಬಂದಿರುವರು. ಸ್ವಾಮಿ, ಇವರಿಗೆ ಕರ್ತವ್ಯಗಳನ್ನು ತಾವೇ ಆಜ್ಞಾಪಿಸಬೇಕು ಪ್ರಭು. ಸುಗ್ರೀವನೇ, ಸ್ವಾಮಿ. ಮಹಾವೀರನಾದ ನಿನ್ನ ಸೇನಾ ನಾಯಕರು ನಮ್ಮ ಕಾರ್ಯವನ್ನು ಸಾಧಿಸುವುದೆಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಮೊದಲು ಜಾನಕಿಯನ್ನು ಹುಡುಕಲು ನೀನೇ ಕಳಿಸಿಕೊಡು. ಅಲ್ಲದೆ ಆ ರಾವಣನ ನೆಲೆಯನ್ನು, ಅವನ ಬಲಾಬಲಗಳನ್ನು ತಿಳಿದುಕೊಂಡು ಬರುವಂತೆ ಹೇಳಿ ಕಳಿಸು. ಅನಂತರ ಯುದ್ಧಕ್ಕೆ ಹೊರಡೋಣ. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಎಲೈ ವಿನುತನೆ, ಒಡೆಯನೇ, ನೀನು ಸೈನ್ಯ ಸಮೇತನಾಗಿ ಪೂರ್ವ ದಿಕ್ಕಿಗೆ ಹೊರಟು ವಂಗ, ಕಾಮ, ರೂಪಾದಿ ದೇಶಗಳಲ್ಲಿಯೂ ನದಿ, ನದ, ಕಾಂತರ ಪ್ರದೇಶಗಳನ್ನು ಬಿಡದೆ ಹುಡುಕಿ ಆ ನೀಚನಾದ ರಾವಣನ ಸುಳಿವನ್ನರಿತು 1 ತಿಂಗಳ ಅವಧಿಯೊಳಗಾಗಿ ಬರಬೇಕು. ತಪ್ಪಿದ್ದಲ್ಲಿ ಮರಣದಂಡನೆ ಆದೀತು. ಒಡೆಯನೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ಒಡೆಯನೇ, ನೀನು ತಾರ, ಅಂಗದ, ಗವಯ, ಗವಾಕ್ಷ, ಗಂಧಮಾದನ, ಸುಷೇಣ, ಮೈಂದನ, ದಿವಿಧ, ಜಾಂಬವಂತರೆ ಮೊದಲಾದ 10 ಮಂದಿ ವೀರರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು ಬಿಡದೆ ನರ್ಮದಾ, ಗೋದಾವರಿ ನದಿ ಪ್ರಾಂತ್ಯಗಳಲ್ಲಿಯೂ ಹುಡುಕು. ಅಲ್ಲದೆ ಅಲ್ಲಿ ಸೂರ್ಯರಶ್ಮಿಯೂ ಸಹ ಇಲ್ಲವಾದ್ದರಿಂದ ಮುಂದಕ್ಕೆ ಹೋಗಬೇಡ. ಹೀಗೆ ಸಾಹಸದಿಂದ 1 ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತರಬೇಕು. ತಪ್ಪಿದ್ದಲ್ಲಿ ಅದರ ಫಲವನ್ನು ಸಚಿವಾಗ್ರಗಣ್ಯನಾದ ನಿನಗೆ ಹೇಳಬೇಕಾದ್ದೇನಿದೆ. ಒಡೆಯನೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಸುಗ್ರೀವನೇ, ಸ್ವಾಮಿ, ಸಕಲ ದಿಕ್ಕುಗಳಲ್ಲಿರುವ ವಿಷಯಗಳು ನಿನಗೆ ಹೇಗೆ ತಾನೇ ತಿಳಿಯುವುದು? ಸ್ವಾಮಿ, ಅದೊಂದು ದೊಡ್ಡ ಕತೆ ಸ್ವಾಮಿ. ವಾಲಿಯು ನನ್ನನ್ನು ಸಂಹರಿಸಲು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ತಪ್ಪಿಸಿಕೊಂಡು ಓಡುತ್ತಾ ಓಡುತ್ತಾ ಈ ಭೂಮಂಡಲವನ್ನೆಲ್ಲ ಸಂಚರಿಸಿ ಪ್ರಪಂಚದ ನಾನಾ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನು ನೋಡಿದೆನು. ಅಲ್ಲದೆ ಇವರಿಷ್ಟೋ ಮಂದಿಯಲ್ಲಿ ಹನುಮಂತನೊಬ್ಬನೇ ದೂರದರ್ಶಿಯು, ಅಮಿತ ಪರಾಕ್ರಮಿಯು, ನಿರ್ಮಲ ಚಿತ್ತನೂ ಆದ ಮಹನೀಯನು ಸ್ವಾಮಿ. ಸುಗ್ರೀವನೇ, ಈ ಕಾರ್ಯವು ಮಾರುತಿ ಓರ್ವನಿಂದಲೇ ಸಫಲವಾದೀತೆಂದು ನನಗೆ ನಂಬಿಕೆ ಉಂಟಾಗಿದೆ ಪ್ರಭು. ಸುಗ್ರೀವನೇ, ಸ್ವಾಮಿ. ಸಂಶಯವೇನು? ನನಗೂ ಅದರಂತೆಯೇ ತೋರುವುದು. ಮಾರುತಿ, ಸ್ವಾಮಿ, ಪವನ ಸುತ ಗುಣ ಪೂರಿತ ಸೃಜನ ವಿನುತ ಸುರಚರ ಚಾರಿತ ಪವನ ಸುತ ಗುಣ ಪೂರಿತ ಪವನ ಸುತ ಗುಣ ಪೂರಿತ ಸೃಜನ ವಿನುತ ಸುರಚರ ಚಾರಿತ ಪವನ ಸುತ ಗುಣ ಪೂರಿತ ಅಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ನಿಬಂಧಿಸುತ್ತೆ ಅಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ನಿಬಂಧಿಸುತ್ತೆ ತಿಂಗಳಳು ನಂಗನಿಗೆ ಯಂಗುರವು ತಂಗದೆ ಸಂಗಡ ಕುರು ಹುಂಕೊಂಡರೆ ಮಂಗಳವಾರ್ತೆ ತಾರೈ ಪವನ ಸುತ ಗುಣ ಪೂರಿತ
ಸೃಜನ ವಿನುತ ಸುರಚರ ಚಾರಿತ ಪವನ ಸುತ ಗುಣ ಪೂರಿತ ಅಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ಭಂಗಿಸುತ್ತೆ ತಿಂಗಳಲ್ಲೋ ನಂಗನಿಗೆ ಯಂಗರವೋ ತಂಗದಿನಿ ಸಂಗಡ ಕುರು ಹೂಕೊಂಡರೆ ಮಂಗಳವಾತೆ ತಾರೈ ಪವನ ಸುತ ಗುಣ ಪೂರಿತ ಸೃಜನ ವಿನುತ ಸುರಚರ ಚಾರಿತ ಪವನ ಸುತ ಗುಣ ಪೂರಿತ. ಮಾರುತಿ, ಸ್ವಾಮಿ, ನೀನು ನನ್ನ ಪ್ರಾಣ ಕಾಂತೆಯನ್ನು ಕಂಡಾಗ ಕಂಡಾಗ ನನ್ನ ಗುರುತಿಗಾಗಿ ಈ ಉಂಗುರವನ್ನು ಕೊಡು. ಅಲ್ಲದೆ ಹೀಗೆ ಬಾ, ಈ ವಿಷಯಗಳೆಲ್ಲ ನೀನು ಆಕೆಗೆ ತಿಳಿಸಿದ್ದೆ ಆದರೆ ನಿನ್ನಲ್ಲಿ ನಂಬಿಕೆಯು ಪರಿಚಯವು ಉಂಟಾಗುವುದು. ಇದಕ್ಕಾಗಿ ಈ ವಿಷಯಗಳೆಲ್ಲ ನಿನ್ನಲ್ಲಿ ತಿಳಿಸಿರುತ್ತೇನೆ. ನೀನು ಬೇಗನೆ ಹೋಗಿ ಆಕೆಗೆ ತಿಳಿಸು. ಸ್ವಾಮಿ, ತಮ್ಮ ಪಣಿಗೆ ಆಗಲಿ. ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಹೊಂದಿದೆ ರಾಮವು ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಹೊಂದಿದೆ ರಾಮವು ಆ ರಾವಣನಂ ಸದೆ ಬಡೆದು ಆ ರಾವಣನಂ ಸದೆ ಬಡೆದು ಆರಯ ಜನಕ ಜಯಲಂ ಕಂಡು ಬಂದು ವಂದಿತೆ ನಲವಿಮ್ರ ಅಮೋ ಸ್ವಾಮಿ, ಅಪ್ಪಣೆಯಾದರೆ ಹೋಗಿ ಬರುವನು. ಜಗದೀಕ ವೀರನಾದ ಆಂಜನೇಯನೇ, ಜಯಶೀಲನಾಗಿ ಹೋಗಿ ಬಾ, ನಿನಗೆ ಶುಭವಾಗಲಿ. ಹಂಗಾದರೆ ಸೈನ್ಯವನ್ನು ಅಣಿಗೊಳಿಸು, ಸೀತಾನ್ವೇಷಣಕ್ಕೆ ಹೋಗೋಣ. ಸೀತಾನ್ವೇಷಣ ಚಿಂತಕ ರಾಮ, ಸೀತಾನ್ವೇಷಣ ಚಿಂತಕ ರಾಮ, ಸಕಲ ಲೋಕ ವಿರಾಮ ಬಲ ಭೀಮ ರಘುರಾಮ ರಾಮ. ಸಾಧು ಜನೋದರ ರಾಮ ಬಲ ಭೀಮ ಗುಣಧಾಮ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಇಲ್ಲಿಯ ನೀಚನಾದ ರಾವಣನ ಸುಳಿಯೇ ಇಲ್ಲವಲ್ಲ. ಆಗಲಿ, ಇನ್ನೂ ಮುಂದೆ ಹುಡುಕಿಕೊಂಡು ಹೋಗೋಣ ಬನ್ನಿ. ಇದೇನು ಈಗ ಹೇಳುತ್ತಿರುವೆ? ನೀನು ಈಗ ಗುಹೆಯಲ್ಲಿ ಸಂಹರಿಸಿದ್ದು ಆ ರಾಕ್ಷಸನಾದ ರಾವಣನಲ್ಲವೇ? ಛೇ, ಅವನು ರಾವಣನಲ್ಲ, ಕ್ರೂರ ವರ್ಮನೆಂಬ ರಾಕ್ಷಸನು. ಅಂಗದಲ್ಲಿ ಇತ್ತ ನೋಡು, ಈ ಗುಹೆಯ ಒಳಗಿನಿಂದ ಎಂತಹ ಸುಗಂಧ ಮಾರುತವು ಬೀಸುತ್ತಿರುವುದು, ಅಲ್ಲದೆ ಶುಕಕೋಕಿಲೆಗಳ ಗಾನವು ಮೊದಲ ಗಾನವು ಕೇಳಿ ಬರುತ್ತಿರುವುದು, ಅಲ್ಲದೆ ಸಾಲಾಗಿ ಹೊರಬರುತ್ತಿರುವು. ನಿಜ, ಒಳಗಿನಿಂದ ಎಂಥ ಸುಗಂಧ ಮಾರ್ಗವೂ ಬೀಸುತ್ತಿರುವುದು, ಅಲ್ಲದೆ ದಿವ್ಯವಾದ ಫಲಪುಷ್ಪಗಳು ಇರುವಂತೆ ಕಾಣುವುದು. ಶುದ್ಧಾದಿಯಾಗಿದ್ದರಿಂದ ಒಳಗೆ ಹೋಗಿ ನೋಡೋಣ ಬನ್ನಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ.
ರಾಮ ನಿನ್ನಯ ಪಾದವ ನಂಬಿದೆ ರಾಮ ನಿನ್ನಯ ಪಾದವ. ರಾಮ ಸೀತಾ ರಾಮ 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 ಸೀತಾ ರಾಮ 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 ಸಹಾಯ ಮನವಿ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ದೇವಿಯೇ ನಿಮಗೆ ನಮಸ್ಕರಿಸುವೆವು. ಎಲೆ ವಾನರ ವೀರರೇ, ನಿಮಗೆ ಶುಭವಾಗಲಿ. ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಪೂಜ್ಯಳೆ, ನಾವು ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನ ಸಚಿವರು. ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತೂ ಮಾರುತಿ ಎಂದು ಕರೆಯುವರು. ಈ ಅಂಗದನು ಆತನ ಪುತ್ರನು, ಈ ತಾರನು ಆತನ ಮಾವನು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಆ ನೀಚ ರಾವಣನು ಅಪಹರಿಸಿರುವುದರಿಂದ ನಾವು ಇಲ್ಲಿಗೆ ಬಂದಿರುವೆವು. ನಮಗಾದರೂ ತುಂಬ ಹಸಿಯಾಗಿರುವುದರಿಂದ ಇಲ್ಲಿ ಯಾವುದಾದರೂ ಫಲಗಳನ್ನು ಭಕ್ಷಿಸಲು ಅಪ್ಪಣೆಯನ್ನು ಕೊಡಬೇಕಾಗಿ ಬೇಡಿಕೊಳ್ಳುವೆನು ದೇವಿ. ಎಲೆ ವಾನರ ವೀರರೇ, ಆಗಬಹುದು. ಅದು ಅಲ್ಲಿ ನೋಡಿ, ಅಲ್ಲಿ ಕಾಣುವ ಯಾವುದಾದ್ರೂ ಒಂದು ವೃಕ್ಷದಲ್ಲಿ ಫಲಗಳನ್ನು ಭಕ್ಷಿಸಿರಿ. ದೇವಿ ತಮ್ಮ ಪಣಿತೆ ಆಗಲಿ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ನೀಲ ಮೇಘ ಶ್ಯಾಮ ರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ರಘುರಾಮ ಸೀತಾರಾಮ ಶ್ರೀರಾಮ ರಘುರಾಮ ಸೀತಾರಾಮ.
ರಾಮ 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 ಸೀತಾರಾಮ ರಾಮ 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 ಸೀತಾರಾಮ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾರಾಮ ರಾಮ ರಾಮ. ಪೂಜ್ಯಳೆ, ಫಲಗಳನ್ನು ಸವಿದು ತೃಪ್ತಿ ಹೊಂದಿದೆವು. ತಾವು ಯಾರು? ನಮ್ಮ ನಾಮಾಂಕಿತವನ್ನು ತಿಳಿಸಬೇಕಾಗಿ ಬೇಡಿಕೊಳ್ಳುವೆನು. ಎಲೆ ವಾನರ ವೀರರೇ, ಇದು ಕೃತಕ ವನವಲ್ಲ. ಪೂರ್ವಕಾಲದಲ್ಲಿ ಮಾಯಾವಿಯಾದ ಮಯ್ಯನೆಂಬ ರಾಕ್ಷಸನು ಹೇಮೆ ಎಂಬ ಅಪ್ಸರೆಯನ್ನು ಅಪಹರಿಸಿಕೊಂಡು ಬಂದು ಈ ವನವನ್ನು ನಿರ್ಮಿಸಿ ಇದರಲ್ಲಿ ವಾಸ ಮಾಡಿಕೊಂಡಿದ್ದನು. ಇದನ್ನರಿತ ಇಂದ್ರನು ಮಯ್ಯನನ್ನು ಸಂಹರಿಸಿದನು. ಆಗ ಬ್ರಹ್ಮನು ಹೇಮೆಗೆ ಈ ವನವನ್ನು ಕೊಟ್ಟನು. ಅನಂತರ ಹೇಮೆಗೂ ಮೇರಸವಣ್ಣನಿಗೂ ಉಂಟಾದ ಅನುರಾಗದಿಂದ ಹೇಮೆಯು ನನ್ನನ್ನು ಎತ್ತಿ ಸ್ವರ್ಗಲೋಕಕ್ಕೆ ಹೋದಳು. ಅಂದಿನಿಂದ ಈ ವನವನ್ನು ನಾನೇ ರಕ್ಷಿಸಿಕೊಂಡು ಬಂದಿರುವೆನು. ನನ್ನನ್ನು ಸ್ವಯಂ ಪ್ರಭೆ ಎಂದು ಕರೆಯುವರು. ಪೂಜ್ಯಳೆ, ನಿಮ್ಮ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಗಿದೆ. ನಮ್ಮ ಒಡೆಯನಾದ ಸುಗ್ರೀವನು ನಮಗೆ ಕೊಟ್ಟಿದ್ದ 1 ಮಾಸದ ಅವಧಿಯಲ್ಲಿ ಕೆಲವು ದಿನಗಳು ಮಾತ್ರ ಉಳಿದಿದೆ. ನಮಗಾದರೂ ಈ ಗುಹೆಯಿಂದ ಹೊರಗೆ ಹೋಗಲು ಮಾರ್ಗವೇ ತೋರುತ್ತಿಲ್ಲ. ನಮಗೆ ಈ ಗುಹೆಯಿಂದ ಹೊರಗೆ ಹೋಗಲು ದಾರಿ ತೋರಬೇಕಾಗಿ ಬೇಡಿಕೊಳ್ಳುವೆನು. ಎಲೆ ವಾನವೀರರೇ, ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಡಿ. ನಾನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ. ದೇವಿಯೇ, ತಮ್ಮ ಅಪ್ಪಣೆಯಂತೆ ಆಗಲಿ. ರಾಮ 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 ಸೀತಾರಾಮ ರಾಮ 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 ಸೀತಾರಾಮ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾರಾಮ ರಾಮ ರಾಮ. ಎಲೆ ವಾನರ ವೀರರೇ, ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಅದು ಅಲ್ಲಿ ಕಾಣುವುದೇ ದಕ್ಷಿಣ ಸಮುದ್ರ. ಇಂದು ನಿಮ್ಮ ಮುಂದಿನ ಕಾರ್ಯಕ್ಕೆ ಹೊಡಿ. ನಿಮಗೆ ಶುಭ ಆಗಲಿ.